ಸಿನಿಮಾ ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಮೊದಲು ಕೋಲಾರ ನೀವೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸ್ಟಿಲ್ ಫೋಟೋಗ್ರಾಫರ್ ಆ್ಯಕ್ಚುಲಿ ಅವರು. ಇದು ಫಸ್ಟ್ ಸಿನಿಮಾ ಅಲ್ವಾ, ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ತುಂಬ ಕನ್ನಡ ಇಂಡಸ್ಟ್ರಿಗೆ ತುಂಬ ಬಳಕೆ ಆಗ್ತಾರೆ. ನೆಕ್ಸ್ಟು ರಾಘವೇಂದ್ರ ಕೋಲಾರ್ ಅವರು. ಕಿರಣ್ ರಾಜ್ ಅವರಲ್ಲಿ ಒಂದು ಒಳ್ಳೆ ಪೊಟೆನ್ಷಿಯಲ್ ಇದೆ ನಿಜವಾಗ್ಲೂ. ಅವ್ರ ಸೀರಿಯಲ್ಗಳಲ್ಲೆಲ್ಲ ತುಂಬ ಒಳ್ಳೆ ಸ್ಕೋರು, ಆಮೇಲೆ ಒಳ್ಳೆ ಹೆಸರು ಮಾಡಿದ್ದಾರೆ. ಇವಾಗ ಸಿನಿಮಾಗೆ ಬಂದು ಒಂದು ಒಳ್ಳೆ ಹೆಸರು ಮಾಡ್ತಾಯಿದ್ದಾರೆ. ಒಬ್ಬ ಒಳ್ಳೆ ಹೀರೋ ಮಟೀರಿಯಲ್ ಅಂತರೂ ಕಿರಣ್ ರಾಜ್ ಅವರು ಆಗೇ ಆಗ್ತಾರೆ ಡೆಫಿನೆಟಾಗಿ. ಒಂದು ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ. ಆಯ್ಕೆಗಳು ತುಂಬ ಚೆನ್ನಾಗಿರಬೇಕು ಮುಂದೆ ಹೋಗ್ತಾ. ಈ ಸಿನಿಮಾ ಇವಾಗ ಏನು 2ನೇ ವಾರಕ್ಕೆ ಕಾಲಿಡ್ತಾ ಇದೆ. ತುಂಬ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಏನಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರದ್ದೊಂದು ಪರಿಸ್ಥಿತಿಯಲ್ಲಿ ಇಷ್ಟು ಒಂದು ಒಳ್ಳೆ ಖರ್ಚು ಮಾಡಿ ಒಂದು ಒಳ್ಳೆ ಟೀಮ್ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಇಡೀ ಇಂಡಸ್ಟ್ರಿನೇ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಖರ್ಚು ಮಾಡಿಕೊಂಡು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮೇಕಿಂಗ್ ಸಿನಿಮಾನ ಡೆಫಿನೆಟಾಗಿ ಮಾಡಿದ್ದಾರೆ. ಡೈರೆಕ್ಟ್ರಿಗೆ, ಆಮೇಲೆ ಹೀರೋಯಿನ್ಸು, ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಬಾಲ ಅನಿಲ್ ಯಾದವ್ ನಮ್ಮ ಸಿನಿಮಾದಲ್ಲೂ ಮಾಡ್ತಾಯಿದ್ದಾನೆ. ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ ಒಂದು ಸೀನ್ ಬರುತ್ತೆ. ನಿಜವಾಗ್ಲೂ ಥಿಯೇಟ್ರಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ನಗಿಸ್ತಾನೆ ಅವನು. ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ನಮ್ಮ ಶೆಟ್ರಿಗೆ ಒಳ್ಳೆಯದಾಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಮ್ಮ ಈ ಒಂದು ಪ್ರೀಮಿಯರ್ ಶೋಗೆ ಬಂದಂತಹ ಎಲ್ಲ ಸೆಲೆಬ್ರಿಟೀಸ್ಗೆ ಥ್ಯಾಂಕ್ಸ್ ಹೇಳ್ತಾ ಒಂದು ರೀಕಾಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾದ ಪ್ರೀವಿಯಸ್ ಒಂದು 2 ದಿನದ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ನಾನು ಹೇಳಿದೆ, ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ತುಂಬ ವರ್ಷಗಳ ನಂತರ ಬರ್ತಾರೆ ಅಂತ ಹೇಳಿ ಅದನ್ನು ಕಿರಣ್ ಸರ್ ಪ್ರೂವ್ ಮಾಡಿದ್ದಾರೆ. ನಾನು ಅದನ್ನು ಅವತ್ತು ಹೇಳಿದ್ದೆ, ನಾನು ಇವತ್ತು ಅದನ್ನೇ ಹೇಳ್ತಿದ್ದೀನಿ. ಎಸ್, ಹಿ ಪ್ರೂವ್ಡ್. ಕನ್ನಡ ಇಂಡಸ್ಟ್ರಿಗೆ ಸುಮಾರು ವರ್ಷಗಳ ನಂತರ ಒಬ್ಬ ಕಮರ್ಷಿಯಲ್ ಹೀರೋ ಬಂದಿರೋದು. ಅದೊಂದಾದರೆ ಈ ಚಿತ್ರದ ಮೊದಲನೇ ಹೀರೋ ಎಸ್ ನಾನು ಇವರಿಬ್ಬರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ನಿರ್ದೇಶಕ ಒಂದು ಕತೆ ಮಾಡ್ಕೊಂಡು ಬಂದಿದ್ದಾನೆ ಅಂದಾಗ ಕತೆಗೆ ಏನು ಬೇಕು ಅನ್ನೋದನ್ನು ಯಾವುದಕ್ಕೂ ಕೂಡ ಕಡಿಮೆ ಮಾಡದೆ ಈ ಒಂದು ಚಿತ್ರವನ್ನು ಇವತ್ತು ಬಂದವರೆಲ್ಲ ಇಷ್ಟು ದೊಡ್ಡದಾಗಿ ಹೇಳ್ತಿರೋದು ಅದಕ್ಕೆ ಕಾರಣ ಇವರಿಬ್ಬರು. ಸೊ ಇವರಿಬ್ಬರು ಇರೋದಕ್ಕೆ ನಾವು ಇಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಮಧ್ಯೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಸೊ ಸಪೋರ್ಟ್ ಮಾಡ್ತಾ ಇರಿ, ನಮ್ಮನ್ನು ಗೆಲ್ಸಿದ್ರೆ ಮತ್ತೊಂದಿಷ್ಟು ಒಳ್ಳೊಳ್ಳೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.